ಮಾಡಿದ್ದು ಅಂತ ಆ ಹುಡ್ಗಿನೇ ನನ್ಗೆ ಹೇಳಿದ್ದು. ನಿಜವಾಗ್ಲೂನಾ? ಒಂದ್ ಹೆಣ್ಣಾಗಿ ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೊಡ್ಲಿಲ್ಲ ಅಂದ್ರೆ ಹೇಗೆ? ಹಾಗಾದ್ರೆ ಚಂದ್ರು ಇಷ್ಟೊಂದ್ ಮೋಸನಾ? ನಾನ್ ಬೇರೆ ಅವನಿಗೆ ಸಪೋರ್ಟ್ ಮಾಡ್ದೆ. ಸೂರ್ಯ ಅಲ್ಲ ಅಂತ ಗೊತ್ತಾದ್ಮೇಲೆ ರಾಣಿಗಾದ್ರೂ ಈ ವಿಷಯ ಹೇಳುತ್ತಾನೆ. ಅದನ್ನೇ ಹೇಳೋಣ ಅಂತಿದ್ದೆ ವನಿತಾ. ಆದ್ರೆ ರಾಣಿ ತುಂಬಾ ಸೂಕ್ಷ್ಮ. ಅವಳು ಸೂರ್ಯನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಶರಣ್ನ ಮದ್ವೆ ಆಗೋಕ್ ಇಷ್ಟ ಇಲ್ಲ. ಶರಣ್ ನನ್ನ ಇಷ್ಟಪಡ್ತಿದ್ದಾರೆ. ವಾಟ್? ಈಗ ನಾನ್ ಹೇಳೋಕ್ ಹೋದ್ರೆ ಶರಣ್ನ ಮದ್ವೆ ಆಗೋದಿಕ್ಕೋಸ್ಕರ ಮೋಸ ಮಾಡ್ತಿದ್ದೀನಿ ಅನ್ಕೋತಾಳೆ. ಈಗ ಏನ್ ಮಾಡೋದು ಅಂತ ತಿಳಿತಾನೆ ಇಲ್ಲ. ಚಂದ್ರು ಆ ಹುಡ್ಗಿನ್ ಮದ್ವೆ ಆದ್ರೆ ನಾನ್ ಶರಣ್ನ ಮದ್ವೆ ಆಗ್ಬೋದು. ನೀವ್ ಈ ಮದ್ವೆನ ಧೈರ್ಯವಾಗಿ ಮಾಡ್ಬೋದು. ಏನೋ ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಏನೋ ಯಾರ ಮದುವೆ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರಿಗಯ್ಯ? ಇನ್ಯಾರಿಗೆ ಸ್ವಾಮಿ? ನಿಮಗೂ ಇವರ ಮುದ್ದಿನ ಮಗಳು ರಾಣಿಗೂ. ಇಬ್ರು ಒಟ್ಟಿಗೆ ಬೆಳೆದಿದ್ದೀರಾ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ. ಇವರು ಹೇಳೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ ವಿಥೌಟ್ ಪರ್ಮಿಷನ್. ಅಲ್ಲ ಆಂಟಿ, ರಾಣಿನೇ ಹೇಳಿದ್ಲು ಅವಳಿನ ತುಂಬಾ ಪ್ರೀತಿಸ್ತಾ ಇದ್ದಾಳಂತೆ. ಮಕ್ಕಳಾಸೆ ನೆರವೇರಿಸ್ತಲೇ ಇರಕ್ಕಾಗತ್ತಾ? ನಿನ್ನ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ರೆ? ಅದು ಅದು ಯಾಕಪ್ಪ ಶರಣ್, ಎನಿ ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಈ ವಿಷಯವಾಗಿ ನಾನು ಒಬ್ಬ ಮುಖ್ಯವಾದ ವ್ಯಕ್ತಿ ಹತ್ರ ಮಾತಾಡ್ಬೇಕಾಗಿತ್ತು. ನಾನು ಮತ್ತೆ ಸೂರ್ಯ ಮಾಡಿದ್ದು ಅಂತ ಹುಡುಗಿ ಹೇಳಿದ್ಲು. ನಿಮ್ ಪ್ರೀತಿನಾದ್ರೂ ಚೆನ್ನಾಗಿರ್ಬೇಕು ಅಂತ ವಾಣಿ ಹತ್ರ ಸುಳ್ಳು ಹೇಳ್ದೆ. ಆ ಸುಳ್ಳನ್ನೇ ಅಸ್ತ್ರವಾಗಿಟ್ಕೊಂಡು ನಿಮ್ ಅಣ್ಣನ ಕೊಂದು ಅವ್ರ ಪ್ರೀತಿನ ಕೊಂತಾ ಇದ್ದೀರಾ? ವನಿತಾ ಅವ್ರೆ, ನಾನ್ ಮೋಸ ಮಾಡಿ ಯಾವ ರಾಜ ಕಟ್ಬೇಕು, ಯಾವ ದೇಶ ಆಳ್ಬೇಕು? ಅದು ನಮ್ಮ ಅಣ್ಣನಿಗೆ ನಾನ್ ಮೋಸ ಮಾಡ್ತೀನ? ಬೇಕಾದ್ರೆ ನಮ್ಮ ಅಣ್ಣನಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ನಿಮ್ ಪ್ರಾಣ ಕೊಡೋದ್ರಿಂದ ಸಮಸ್ಯೆ ಬಗ್ಗೆ ಹರಿಯಲ್ಲ. ನೀವು ನಿಜವಾಗ್ಲೂ ಹೃದಯ ಮನಸ್ಸು ಇರೋ ವ್ಯಕ್ತಿ ಆಗಿದ್ರೆ ಆ ಹುಡುಗಿಗೆ ಬಾಳ್ ಕೊಡಿ. ಸೂರ್ಯ ರಾಣಿನ ಒಂದು ಮಾಡಿ. ಇವ್ರ ಹತ್ರ ಚಂದ್ರು ಅಂತ ಹೇಳಿದಾಳೆ, ನನ್ನ ಹತ್ರ ಸೂರ್ಯ ಅಂತಾಳೆ. ಏನಾದ್ರಾಗ್ಲಿ ನಮ್ಮ ಅಣ್ಣನ ಪ್ರೇಮ ಒಂದಾಗತ್ತೇನೋ ಹಾಗಿದ್ರೆ ನಾನ್ ಮದುವೆ ಮಾಡ್ಕೋತೀನಿ. ನಿಜನೇನೆ ನೀನ್ ಹೇಳ್ತಾ ಇರೋದಿಲ್ಲ? ನಿಜವಾಗ್ಲೂ ಕಣೆ, ನನ್ ಮೇಲೆ ಆಣೆ. ನನಗೆ ಗೊತ್ತಿತ್ತು ಸೂರ್ಯ ಆ ಥರದವ್ರಲ್ಲ ಅಂತ. ಇನ್ನೊಂದ್ ವಿಷಯ, ಶರಣ್ ನಿನ್ನನ್ ಪ್ರೀತಿಸ್ತಾ ಇಲ್ಲ, ನನ್ನನ್ ಪ್ರೀತಿಸ್ತಾ ಇದ್ದಾನೆ. ಈ ವಿಷಯ ಹೇಗೆ ಹೇಳೋದು ಅಂತ ಒದ್ದಾಡ್ತಿದ್ದ. ನಾನು ಒದ್ದಾಡ್ತಿದ್ದೆ. ಅಮ್ಮನ್ಗೆ ಹೆದರ್ಕೊಂಡು ಸುಮ್ನಿದ್ವಿ. ರಾಣಿ, ಈಗ ಅದನ್ನೆಲ್ಲ ಯೋಚನೆ ಮಾಡ್ಬೇಡ. ಮೊದ್ಲು ಹೋಗಿ ಸೂರ್ಯಂಗೆ ಸಾರಿ ಹೇಳು. ಆದ್ರೆ ಅಮ್ಮ ಇದಕ್ಕೆ ಒಪ್ಕೋತಾರ? ಆ ವಿಚಾರ ನನಗ್ ಬಿಡು. ಮೊದ್ಲು ನೀನ್ ಹೋಗು. ಸುಮ್ಮನೆ ನನ್ನ ಜೊತೆ ಬನ್ನಿ. ಎಲ್ಲಿದೆ? ರಾಣಿ ಅಮ್ಮವ್ರೆ, ರಾಣಿ ಅಮ್ಮವ್ರೆ, ಏನಾಯ್ತು? ಸೂರ್ಯ ಚಂದ್ರ ಅಂತ ಅದೇನೇನೋ ಮಾತಾಡ್ಕೊತಾ ಇದ್ರು. ಶರಣಪ್ಪನು ವಾಣಿನೂ ಪ್ರೀತಿಸ್ತಾರೆ ಅಂತ ಏನೋ ಮಾತಾಡ್ಕೊಳ್ತಾ ಇದ್ರು ಕಣ್ರವ. ಏನೋ ನಾನು ವಾಣಿನ ಪ್ರೀತಿಸ್ತಾ ಇದ್ದೀನಂತ? ಇಲ್ಲ, ಇದರಲ್ಲೇನೋ ಮೋಸ ಇದೆ. ಅವ್ರಿಗವರೇ ಮೋಸ ಮಾಡ್ಕೊಳ್ತಾ ಇದ್ದಾರೆ. ಸರಿ, ಈಗ ಅವರಿಬ್ರು ಎಲ್ಲಿ? ವನಿತವ ಬಂದು ಇಬ್ರು ಕರ್ಕೊಂಡೋದ್ರು. ಸೂರ್ಯ, ನೀನ್ ನಿನಗೆ ಮೋಸ ಮಾಡ್ಕೋತಿದ್ಯಾ? ಬೇಡ, ಇವಳಿಗೆ ಮೋಸ ಮಾಡಿರೋದು ನಾನು. ಏನ್ರಿ, ನಿಜ ತಾನೆ? ನೋಡಿ, ಇವ್ರು ಮದ್ವೆ ಆಗ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಈಗ ನೀವು ಮದ್ವೆ ಆಗ್ತೀನಿ ಅಂತಿದ್ದೀರಾ. ಯಾರಾದ್ರೂ ಒಬ್ರು ಮದ್ವೆ ಆಗಿ? ನಾನ್ ಮದ್ವೆ ಆಗ್ತೀನಿ. ಇಲ್ಲ, ನಾನ್ ಮದ್ವೆ ಆಗ್ತೀನಿ. ಇಲ್ಲಿ ತಪ್ಪು ಮಾಡಿರೋದು ನಾನು, ಅದಕ್ಕೆ ಅವಳನ್ನ ನಾನ್ ಮದ್ವೆ ಆಗ್ತೀನಿ. ಚಂದ್ರನ ಕೋಪ ಬರ್ಸ್ಬೇಡ, ಸುಮ್ನೆ ಹೊಟ್ಟೋಗು. ಸೂರ್ಯ, ಮಾಡದೇ ಇರೋ ತಪ್ಪು ನಾನು ನಿನ್ ಮೇಲೆ ಹಾಕೊಂಡು ಇವಳನ್ನ ಮದುವೆ ಮಾಡ್ಕೊಂಡು ದೊಡ್ಡ ತ್ಯಾಗಿ ಆಗ್ಬೇಕು ಅನ್ಕೊಂಡಿದ್ಯಾ? ಏನ ತ್ಯಾಗ ಏನ್ ಬಂತು? ನಾನ್ ಮಾಡಿ ತಪ್ಪಿಗೆ ನಾನೇ ಅವಳನ್ನ ಮದುವೆ ಆಗ್ತೀನಿ ಅಷ್ಟೇ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ತಪ್ಪು ಮಾಡಿರೋದು ನಾನು. ಸೂರ್ಯ ಅವ್ರೆ, ತಪ್ಪು ಮಾಡಿರೋದು ಇವ್ರು. ಅದಕ್ಕೆ ಇವಳನ್ನ ಚಂದ್ರನೇ ಮದ್ವೆ ಆಗ್ಬೇಕು. ಹೌದು, ತಪ್ಪು ಮಾಡಿರೋದು ನಾನೇ. ನೀವೇನ್ ಯೋಚನೆ ಮಾಡ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ವಿಷಯ ಎಲ್ಲ ನನಗೆ ಯಾಕೆ ಗೊತ್ತು ಅಂತನಾ? ಆ ವಿಷಯ ಎಲ್ಲ ಹೇಳಿದ್ದು ಈ ಹುಡ್ಗಿನೇ. ಅವತ್ತು ನಿಮ್ಗೆ ಹೇಳಿದ್ದು ಇವ್ರ ಮೇಲೆ ಅನುಮಾನ ಇದೆ ಅಂತ. ಇವರೇ ತಪ್ಪು ಮಾಡಿದ್ದಾರೆ ಅಂತಲ್ಲ. ಯಾರು ಏನೇ ಹೇಳಿದ್ರು ಅವಳನ್ನ ಮದುವೆ ಆಗ್ಬೇಕಾಗಿರೋದು ನಾನೇ. ಇಲ್ಲ,
ಚಂದ್ರನೇ ಇವಳನ್ ಮದ್ವೆ ಆಗ್ಬೇಕು. ನೀವು ರಾಣಿ ಮದ್ವೆ ಆಗಿ. ವಾಣಿ ಹೇಳ್ತಾ ಇರೋದು ನಿಜ. ಸೂರ್ಯ, ನೀವು ರಾಣಿನ ಮದುವೆ ಆಗಿ. ಇವಳು ತಾಳಿ ಕಟ್ಬೇಕಾಗಿರೋನು ನಾನು. ಏನು, ನೀನು ಅವಳು ತಾಳಿ ಕಟ್ಬೇಕಾದವನ? ಹೌದು, ಬೇಕಾದ್ರೆ ಇವಳನ್ನೇ ಕೇಳಿ. ಸುಳ್ಳು, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನಿಜವಾಗ ನಾನು ಯಾರು ಅಂತ ಗೊತ್ತಿಲ್ವಾ? ನೋಡೋ, ನನ್ನ ಹತ್ರನು ಇವ್ರು 4ರಷ್ಟು ಆಸ್ತಿ ಇದೆ. ನೀ ನನ್ನ ಮದುವೆ ಆದ್ರೆ ನನ್ನ ಆಸ್ತಿ ಎಲ್ಲ ನಿನಗೆ ಸೇರುತ್ತೆ. ನನಗ ಆಸ್ತಿ ಆಸೆ ಇದ್ದಿದ್ರೆ ಇಷ್ಟು ದಿವಸ ಕಾಯ್ಬೇಕಾಗಿರ್ಲಿಲ್ಲ. ನನ್ನನ್ನ ಹಾಳು ಮಾಡಿದ್ದು ಸೂರ್ಯ. ಅವ್ರು ನನಗ್ ಬಾಳ್ ಕೊಟ್ರೆ ಆ ಮನೇಲಿ ಕೆಲಸದೋಳ್ ತರ ಇರ್ತೀನಿ. ಹೌದು, ನಾನೇ ಅವಳ ಹಾಳು ಮಾಡಿದ್ದು. ಇಲ್ಲ, ನಾನ್ ಹಾಳು ಮಾಡಿದ್ದು. ನೋ ನೋ, ನಾನು ಇವಳು ಮದುವೆ ಆಗ್ತೀನಿ. ಯಾಕಪ್ಪ ಶರಣ್, ಆ ಹುಡುಗಿನ ಹೇಳ್ತಾ ಇದ್ದಾಳಲ್ಲ ನೀನಲ್ಲ ಅಂತ. ನಿನಗ್ ರಾಣಿನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ. ಪಾಪ ಈ ಹುಡುಗಿ ಜೀವನ ಯಾಕೆ ಹಾಳು ಮಾಡ್ತೀಯಾ? ಯಾರೋ ಮಾಡಿದ ತಪ್ಪನ ನಿನ್ ತಲೆ ಮೇಲೆ ಹಾಕೊಳ್ತೀಯಾ? ಆಂಟಿ, ನಾ ರಾಣಿ ವಾಣಿನ ಯಾವತ್ತೂ ಆ ಭಾವನೆಯಿಂದ ನೋಡಿದ್ದೇ ಇಲ್ಲ. ಅದು ಅಲ್ಲದೆ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ನನಗೆ ತುಂಬಾ ಬೇಕಾದವರೊಬ್ಬರ ಹತ್ರ ಈ ವಿಷಯ ವಿಚಾರಿಸ್ಬೇಕು ಅಂತ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈ ಹುಡುಗಿನೇ. ಇಲ್ಲಮ್ಮ, ನಾನು ಇವ್ರನ್ನ ನೋಡ್ತಿರೋದು ಇದೇ ಮೊದ್ಲು. ನಿಮ್ ಮಕ್ಳಿಗೆ ಇದೇ ಪರಿಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಯಾಕಪ್ಪ ಶರಣ್, ಪಾಪ ಸುಮ್ನೆ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀಯಾ? ಇವರಿಬ್ರು ಯಾರಾದ್ರೂ ಒಬ್ರು ಅವಳ ಮದ್ವೆ ಆಗ್ತಾರೆ ಬಿಡು. ನಾನ್ ಮದ್ವೆ ಆಗ್ತೀನಿ. ಇಲ್ಲ, ನಾನು ಅವಳ ಮದುವೆ ಆಗ್ತೀನಿ. ನಾನು ಬಿಡೋದಿಲ್ಲ. ಅಯ್ಯೋ ದೇವ್ರೆ, ಈ ಸಮಸ್ಯೆನ ಬಗೆಹರಿಸೋರು ಯಾರು? ನಾನಿದ್ದೀನಿ. ಮುಚ್ಚು ಬಾಯಿ, ಮುಚ್ಚು ಬಾಯಿ. ಸಾರ್, ಇವಳು ನಿಮ್ಮ ಮಗಳ? ಹೌದು, ಇವಳು ನನ್ನ ಮೊದಲನೇ ಹೆಂಡತಿ ಮಗಳು. ಇವಳನ್ನ ನನ್ನ ಕೈ ಕೊಟ್ಬಿಟ್ಟು ಅವಳು ತೀರ್ಕೊಂಡ್ಲು. ಇವಳ ಕ್ಷೇಮಕ್ಕೋಸ್ಕರ ನಾನು ಇವಳನ್ನ ಮದುವೆ ಆದೆ. ಆದ್ರೆ ಇವಳು ನನ್ನ ಆಸ್ತಿನ ಪ್ರೀತಿ ಮಾಡಿದ್ಲು. ನನ್ನ ಮಗಳನ್ನ ಕಸಕ್ಕಿಂತ ಕಡೆಯಾಗಿ ನೋಡಿದ್ಲು. ಸಂಸಾರದ ಗುಟ್ಟು, ವ್ಯಾಧಿ ರಟ್ಟು ಅಂತ ನಾನು ಅದನ್ನ ಮುಚ್ಚಿಟ್ಟೆ. ಇವರಿಬ್ಬರು ಹುಟ್ಟಿದ ಮೇಲೆ ಅವಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅವಳನ್ನ ನಮ್ಮ ಹಳ್ಳಿ ಮನೆಗೆ ಕರ್ಕೊಂಡು ಹೋಗಿ ಮುಚ್ಚಿಟ್ಟೆ. ಈ ನನ್ನ ಮಗಳಿಗೋಸ್ಕರ ಹಳ್ಳಿ ಎಲ್ಲ ಹುಡುಕಾಡ್ದೆ, ಇವತ್ತಿನವರೆಗೂ ಹುಡುಕಾಡ್ದೆ, ಆದ್ರೆ ಎಲ್ಲೂ ಸಿಗಲಿಲ್ಲ. ಹೇಳು, ಇಲ್ಲಿಗೆ ಯಾಕೆ ಬಂದೆ? ಹೇಳು, ಇಲ್ಲಿಗೆ ಯಾಕೆ ಬಂದೆ? ಮೇಡಮ್, ನಾನು ಅವಳನ್ನ ಕೇಳ್ತಾ ಇದ್ರೆ ಅವಳು ನಿಮ್ಮನ್ನ ನೋಡ್ತಾ ಇದ್ದಾಳೆ. ನಿಮ್ಗೇನಾದ್ರೂ ಗೊತ್ತಾ? ಅವಳು ನಿಮ್ಮಗಳು ಅಂತ ನನಗೇನ್ ಗೊತ್ತು? ಓ, ಐ ಆಮ್ ಸಾರಿ, ಗೊತ್ತಿಲ್ದಿರೋ ವಿಷಯನ ಕೇಳ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ರಾಮ 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 ರಾಮ. ಮಕ್ಕಳು ಅಂತ ನೋಡ್ದೆ ಹತ್ತಿರ ಸಾಯಿಸ್ಬಿಡ್ತೀನಿ. ಬರೇಲಿ ಬಾರೇಲಿ. ಅವಳು ನನ್ನ ಮಗಳು ಅನ್ನೋ ವಿಷಯ ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಹೇಳೆ, ಹ್ಯಾಕ್ ಗೊತ್ತಾಯ್ತು? ಹೇಳೆ. ಹೊಡಿಬೇಡಿ. ಹಾಗಾದ್ರೆ ನೀನ್ ಹೇಳು, ಇಲ್ಲಿಗೆ ಯಾಕೆ ಬಂದೆ? ಯಜಮಾನ್ರೆ, ನಾನ್ ಹೇಳ್ತೀನಿ. ನಿಂಗ್ ಗೊತ್ತಾ? ಗೊತ್ತು. ಉಷಾ, ಇನ್ನು ಎಷ್ಟು ದಿವಸ ಅಂತ ನಮ್ಮಿಂದ ದೂರ ಇರ್ತೀಯಮ್ಮ? ನಿನಗೆ ಈ ಅಮ್ಮ ಬೇಡವಾ? ಬೇಕಮ್ಮ. ಹಾಗಾದ್ರೆ ನನ್ಗೊಂದು ಚಿಕ್ಕ ಸಹಾಯ ಮಾಡ್ತೀನಮ್ಮ. ಅಮ್ಮನ ಪ್ರೀತಿಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಅದೇನ್ ಹೇಳಮ್ಮ? ಉಷಾ, ನಿನ್ ತಂಗಿದಿರಿಬ್ರು
ಯಾರೋ ಇಬ್ರು ಹುಡುಗರನ್ನ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ರು ಸರಿ ಇಲ್ಲ. ನಮ್ಮ ಆಸ್ತಿ ನೋಡಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ರಾಣಿ ವಾಣಿ ಕಣ್ಣಿಗೆ ಅವರಿಬ್ರು ಕೆಟ್ಟ ಕಾಣ್ಬೇಕು. ಆಗ ಗೊತ್ತಾಯ್ತು ಇವಳು ನಿಮ್ ಮಗಳು ಅಂತ. ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲೇ ಇಲ್ಲ. ಅಯ್ಯೋ ರಾಕ್ಷಸಿ, ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಣಿನ ಶೀಲಾನೆ ಅಡ ಇಡ್ತಿದೆಯಲ್ಲೇ. ನೀನೊಂದು ಹೆಣ್ಣ. ಅಮ್ಮನ್ ಹೊಡಿಬೇಡಪ್ಪ. ಇವಳ ಮಾತು ಕೇಳ್ಕೊಂಡು ನಿನ್ನ ಜೀವನನೇ ಹಾಳು ಮಾಡ್ಕೊಂಡಿಲ್ಲಮ್ಮ. ಅಪ್ಪ, ಎಷ್ಟೋ ಅನಾಥ ಮಕ್ಕಳಿಗೆ ಆಶ್ರಮದಲ್ಲೂ ಎಲ್ಲೋ ಒಂದ್ ಕಡೆ ತಾಯಿ ಪ್ರೀತಿ ಸಿಕ್ಕೇ ಸಿಗುತ್ತೆ. ಆದ್ರೆ ನನಗ ಪ್ರೀತಿ ಸಿಗ್ಲಿಲ್ಲ. ತಾಯಿ ಪ್ರೀತಿ, ಮಮತೆ, ವಾತ್ಸಲ್ಯ ನನಗೆ ಬೇಕಿತ್ತು. ಅದಕ್ಕೋಸ್ಕರ ನಾನು ಒಪ್ಕೊಂಡೆ. ನಿನಗೆ ತಾಯಿ ಪ್ರೇಮ ಬೇಕು ನಿಜ, ಆದ್ರೆ ತಾಯಿ ಅನ್ನೋ ಪದಕ್ಕೆ ಅವಳನ್ನ ಹೋಲಿಸ್ಬೇಡಮ್ಮ. ಅವಳ ದೇಹದಲ್ಲಿ ಪ್ರೀತಿ, ವಾತ್ಸಲ್ಯ, ಕರುಣೆ ಯಾವುದು ಹರಿತಾ ಇಲ್ಲಮ್ಮ. ಬರೀ ಹಣ ಹಣ ಅನ್ನೋ ರಕ್ತಾನೆ ಹರಿತಾ ಇರೋದು ಅವಳಲ್ಲಿ. ನಾಲಿಗೆಗೆ ತಾಯಿ ಅನ್ನೋ ಪದ ಅಮೃತ ಕಣಮ್ಮ. ನಾಲ್ಗೆ ಮೇಲಿರೋ ಎಂಜಲು ಕೂಡ ಅವಳನ್ನ ತಾಯಿ ಅಂತ ಕರೆಯಕ್ಕೆ ಅಸಖ್ಯ ಪಡುತ್ತಮ್ಮ. ನಾಲಿಗೆಯಿಂದ ಎಂಜಲ್ನ ಉಗಿಬಹುದು, ಅಮೃತನ ಉಗ್ಯಕ್ಕಾಗಲ್ಲ. ಅವಳ ತಾಯಿ ಅಲ್ಲಮ್ಮ, ರಾಕ್ಷಸಿ ರಾಕ್ಷಸಿ ರಾಕ್ಷಸಿ. ನೋಡಮ್ಮ, ಈ ಜಾಗ ನಮಗ್ ಸರಿ ಇಲ್ಲ. ಇವ್ರು ಯಾರ ಸಹವಾಸನೂ ನಮ್ಗೆ ಬೇಕಾಗಿಲ್ಲ. ನಡಿಯಮ್ಮ, ನಮ್ಮ ಹಳ್ಳಿಗೆ ಹೋಗೋಣ ಬಾಮ್ಮ. ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನ್ನ ಪಾಪದ ಕೈಯಿಂದ ನನ್ನ ಮುಟ್ಬೇಡ. ಅಪ್ಪ ಅಪ್ಪ, ಏನ್ ಮಾಡ್ತಾ ಇದ್ದೀರಾ? ಯಾವುದೇ ತಾಯಿ ಆದ್ರೂ ತನ್ನ ಮಕ್ಕಳು ಎಲ್ಲೇ ಹೋದ್ರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಅಂತದ್ರಲ್ಲಿ ಅಮ್ಮ ಮಾಡಿತ್ತಪ್ಪ. ನಿಜ, ಎಲ್ಲಾ ತಾಯಿರು ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಇವಳು ನಿನ್ನ ಉಪಯೋಗಿಸ್ಕೊಂಡಿರೋ ಹಾಗೆ ಯಾವ ತಾಯಿನೂ ಮಾಡಲ್ಲ, ಯಾವ ಚರಿತ್ರೆನೂ ಇಲ್ಲ. ಅಯ್ಯೋ, ಗಂಡ ಹೆಂಡ್ರ ಜಗಳ ಹಾಸಿಗೆಗೆ ಹೋಗ್ ಮುಂಚೆ ತಾನಾಗೆ ತೀರ್ಮಾನ ಆಗೋಯ್ತದೆ. ಮೊದಲು ಉಷಾಳ ಬಸ್ರಿಗೆ ಯಾರ್ ಕಾರಣ ಅಂತ ಕೇಳಿ. ನಾನಂತೂ ಅಲ್ಲ, ಸೂರ್ಯನೂ ಅಲ್ಲ. ಅಂದ್ರೆ ಉಷಾ ಬಸ್ರಿ ಆಗೇ ಇಲ್ಲ. ನಿಜವೇನಮ್ಮ? ಹೌದು. ಅಬ್ಬಾ, ಈಗ ಸಮಾಧಾನ ಆಯ್ತು. ಯಾಕ್ಲಾ ದೆವ್ವ ಬಡದ್ರ ನಿಂತಿದ್ದೀರಾ? ನಾನ್ ಹೇಳ್ತಾ ಇವ್ನಿ, ವಾಣಿ ರಾಣಿ ನಾನ್ ಇಬ್ರು ಮದುವೆ ಆಗ್ಬೇಕು. ನಾವು ಅವ್ರನ್ನ ಮದುವೆ ಮಾಡ್ಕೊಳಲ್ಲ. ನಮ್ಗೆ ಮದ್ವೆ ಬೇಕಾಗಿಲ್ಲ. ನಿಮ್ಮ ಮದುವೆ ಬೇಡ ಅಂದ್ರೆ ನಾನು ಇದುವರೆಗೂ ನಿಮಗೆ ಕೊಟ್ಟಿರೋ ಹಣನೆಲ್ಲ ವಾಪಸ್ ಕೊಟ್ಬಿಡಿ. ಅಂದ್ರೆ ಈ ಬಡೆ ತೌಕೆ ನೀವ ದುಡ್ಡು ಕೊಡ್ತಾ ಇದ್ದಿದ್ದು? ಹಲ್ಕ ನನ್ ಮಕ್ಳ, ಕಂಡೋರ್ ದುಡ್ಡಲ್ಲಿ ಮಜಾ ಮಾಡಿದ್ದೆ. ಹೌದು, ಈ ಎಕ್ಕುಟದವಕ್ಕೆ ನೀವ್ಯಾಕೆ ದುಡ್ಡು ಕೊಡ್ತಾ ಇದ್ರಿ? ಶರಣ್ಗೆ ನಾನ್ ದುಡ್ಡು ಕೊಡ್ತಾ ಇದ್ದೆ, ಅವನ್ ತಗೊಂಡು ಅವ್ರಿಗೆ ಕೊಡ್ತಾ ಇದ್ದ. ಅವರಿಬ್ರು ತರಲೆಗಳಾದ್ರು ಒಂಥರ ಒಳ್ಳೆಯವ್ರೆ. ಒಂದಿನ ನನ್ನ ಹೆಂಡತಿಗೆ ರೋಫ್ ಆಗಿದ್ದನ್ನ ನೋಡ್ದೆ. ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ಮದ ಇಡ್ಸೋದಕ್ಕೆ ಅವರೇ ಸರಿ ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಅವತ್ತು ನೀವು ಆಫೀಸಿಗೆ ಫೋನ್ ಮಾಡಿದಾಗ್ಲೂ ಅವರಿದ್ದಾರೆ ಅಂತ ನಾನ್ ಸುಳ್ಳು ಹೇಳಿದ್ದು. ನಿಜವಾಗ್ಲು ನೀವೇನ ಬಾಸ್ ದುಡ್ಡು ಕಳಿಸ್ತಾ ಇದ್ದಿದ್ದು? ಹೌದು ಅಳಿ ಅಂದ್ರೆ, ಶರಣ್ ನಿಮಗೋಸ್ಕರ ಎಷ್ಟೊಂದು ಸಹಾಯ ಮಾಡಿದಾನೆ. ರಾಣಿ, ವಾಣಿ, ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ? ನೀವಿನ್ ಮದುವೆ ಆಗ್ಬೋದಲ್ಲ? ನೋಡಿ, ನಿಮ್ಮ ಪ್ರೇಮಿಗಳ ಹತ್ರ ನಿಮ್ಮನ್ನು ಸೇರಿಸಿದ್ದೀನಿ. ನಿಮ್ಮ ಪ್ರೇಮನೆಲ್ಲ ಒಂದು ಮಾಡಿದ್ದೀನಿ. ಆಂಟಿ, ಪ್ಲೀಸ್ ನೀವು ಇದಕ್ಕೆ ಒಪ್ಕೊಳ್ಳಿ. ಇಲ್ಲ, ಇದಕ್ಕೆ ನಾನು ಒಪ್ಪಲ್ಲ. ಮತ್ತೇನೇ ನಿಂದು ರಾಮಾಯಣ? ನೋಡಿ, ನನ್ ಮಗಳು ಉಷನ್ನ ಶರಣ್ ಮದ್ವೆ ಆಗ್ಬೇಕು, ರಾಣಿ ವಾಣಿನ ಸೂರ್ಯಚಂದ್ರ ಮದ್ವೆ ಆಗ್ಬೇಕು. ಅಬ್ಬಾ, ನಿನ್ನ ಮುನ್ಸಿಪಾಲಿಟಿ ಬಾಯಿ ಇವತ್ತು ಕ್ಲೀನ್ ಆಯ್ತು ಕಣೆ.